ಮಹರ್ಷಿ ವಸಿಷ್ಠರ ಕಾಲದಲ್ಲಿ ರೂಢಿಯಲ್ಲಿತ್ತು. ಇದನ್ನು ಮಲ್ಲಯುದ್ಧ, ಬಾಹುಯುದ್ಧ, ಪ್ರಾಣಯುದ್ಧ ಎಂದು ಕರೆಯುತ್ತಾರೆ. ಗೂಂಡಾಗಳ ವಿರುದ್ಧ ಬಾಲೆಯರ ಸಾಹಸ. ದೇಶದಾದ್ಯಂತ ನಡೆಯುತ್ತಿರುವ ಹೆಣ್ಮಕ್ಕಳ ಮೇಲಿನ ಅತ್ಯಾಚಾರದಿಂದ ರಕ್ಷಣೆಗಾಗಿ ಅಬಲೆ ಸಬಲೆಯಾಗಬೇಕೆಂಬ ಸಂದೇಶ ಇಲ್ಲಿದೆ. ಗೂಂಡಾಗಳ ದಾಳಿಯಿಂದ ರಕ್ಷಣೆಯ ಹೋರಾಟ. ಬೀದಿ ಕಾಳಗ. ಉತ್ಸಾಹ ಚಿಮ್ಮುವ ಹರೆಯದಲ್ಲಿ ಗುರಿಗಾಗಿ ಕಾತುರ ಛಲವಿರಲಿ. ಯೋಗಾಸನ. ದಂಡದ ಮೇಲೆ ಧನುರಾಸನ, ಸುತ್ತ ಬಾಲಕಿಯರ ವೀರಭದ್ರಾಸನ. ಬಾಲಕ ಬಾಲಕಿಯರ ಸರ್ವಾಂಗಾಸನದ ಗುಚ್ಛ, ಅದರ ಸುತ್ತ ಉಷ್ಟ್ರಾಸನ, ಸರ್ವಾಂಗಾಸನದ ಮೇಲೆ ಪದ್ಮಾಸನ. ಬಾಲಕ ಬಾಲಕಿಯರ ಪದ್ಮಾಸನ, ಬದ್ಧ ಕೋನಾಸನ, ಮೇಲೆ ಬದ್ಧ ಪದ್ಮಾಸನ. ಬಾಲಕಿಯರಿಂದ ಭುಜಂಗಾಸನ, ಮೇಲೆ ಪಶ್ಚಿಮೋತ್ಥಾನಾಸನ, ಮಧ್ಯದಲ್ಲಿ ನಟರಾಜಾಸನ. ಮಧ್ಯದಲ್ಲಿ ಏಕಪಾದ ಶೀರ್ಷಾಸನ. ಆದರೆ ನೋಡಿದಾಗ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಿ. ಬಾಲಕರ ಧ್ವಜಾಸನ ಜೋಡಣೆ, ಅದರ ಮಧ್ಯದಲ್ಲಿ ಧನುರಾಸನ, ದಂಡದಲ್ಲಿ ಧನುರಾಸನ, ಶಮಿತ ಮತ್ತು ತನ್ವಿತ, ಶ್ರೀ ಗಣೇಶ. ಇದೀಗ ದೀಪಾರತಿ.
ಹಚ್ಚುವೆವು ದೀಪ ಹಚ್ಚುವೆವು ದೀಪ ಗೆಜ್ಜೆತ್ತ ಹಿಂದೂಗಳ ಭಾವೈಕ್ಯ ರೂಪ. ಜ್ಯೋತಿ ನಗರಿ ಎರೆವ ಸೇವೆ ತೈಲವ ಬಾಳ ಹಣತೆ ಜ್ಯೋತಿ ನಗರಿ ಎರೆವ ಸೇವೆ ತೈಲವ ಶುದ್ಧ ಮಮತೆ ಭಕ್ತಿ ಇರಲಿ ಹೊರವ ಸ್ವಾರ್ಥ ಮೋಹವ ಬಾಳ ಹಣತೆ ಜ್ಯೋತಿ ನಗರಿ ಎರೆವ ಸೇವೆ ತೈಲವ. ವಿಶ್ವನಾಥನ ಶಿವಲಿಂಗದ ದರ್ಶನ ಪ್ರಾಥಮಿಕ ಶಾಲಾ ಪುಟಾಣಿಗಳಿಂದ. ಕರುಣೆ ಕಡಲ ಒಡಲಿನಲ್ಲಿ ತೊಳೆದು ಬಿಡುವ ಖೇದವ ಸ್ಫೂರ್ತಿ ಗಂಗೆಯುಕ್ಕಿ ಬರಲಿ ಕೊಚ್ಚಿ ಜಡ ಸ್ವಭಾವವ ಅಖಂಡ ಭಾರತದಲ್ಲಿ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ದಿವ್ಯ ದರ್ಶನ. ತ್ಯಾಗ ಒಂದೇ ಮೂಲ ಮಂತ್ರ ಮಾನವತೆಯ ಇದೀಗ ಮಲ್ಲಕಂಬ ಕಂಬವನ್ನು ಹತ್ತಿ ಇಳಿಯುವುದೇ ಒಂದು ಆಕರ್ಷಕ ನೋಟ. ಮಯೂರಾಸನ, ಕಂಬದ ಮೇಲೆ ಮಯೂರಾಸನ. ಕಂಬದ ಮೇಲೆ ಚಕ್ರಾಸನ. ಏಕಾಗ್ರತೆ, ಸಾಹಸ ಪ್ರವೃತ್ತಿ, ಪ್ರಯತ್ನ, ಸಾಧನೆ. ನಮಸ್ಕಾರಾಸನ. ಸಾಹಸದ ಇತಿಹಾಸ ಬರೆಯುವ ಸರ್ವಾಂಗಾಸನ. ಹನುಮಾನ್ ನಗರದ ಸುಂದರ ಪರಿಸರದಲ್ಲಿ
ಹನುಮಾನಾಸನ. ಸ್ವಾಗತ ಕಮಾನು. ಸ್ವಾಗತ ಸ್ವಾಗತ, ತಮಗಿದೋ ಸ್ವಾಗತ. ಅರಳುತ್ತಿದೆ ಅರಳುತ್ತಿದೆ ನೋಡಲ್ಲಿ ಕಮಲ, ನಮ್ಮಯ ರಾಷ್ಟ್ರ ಪುಷ್ಪವಿದು ನೆನಪಿರಲಿ ನಿಮಗೆ. ಅರಳಲ್ಲಿ ಮನೆ ಮನೆಯಲ್ಲಿ ಮನ ಮನದಲ್ಲಿ, ನವ ನಿರ್ಮಾಣದ ಪಾವನ ಕಾರ್ಯಕ್ಕೆ ಸಾಧನ ಸಂಘಟನೆ, ಐಕ್ಯತೆಯೊಂದೇ ಏಳ್ಗೆಯ ದಾರಿಯು ರಾಷ್ಟ್ರೋದ್ಧಾರಕನೇ. ಅಪರೂಪವಾಗಿದೆ ಗಾಣದ ಯಂತ್ರ ಆಧುನಿಕತೆಯ ಸೋಗಿನಲ್ಲಿ. ಮರೆಯಾಗುತ್ತಿರುವ ಗಾಣದ ಮಾದರಿಯನ್ನು ನಿಮ್ಮ ಮುಂದೆ ಪ್ರದರ್ಶನ ಮಾಡುತ್ತಿದ್ದಾರೆ ಶ್ರೀರಾಮ ವಿದ್ಯಾಕೇಂದ್ರದ ಬಾಲಕರು. ಕೊಬ್ಬರಿಯಿಂದ ಎಣ್ಣೆ ತೆಗೆಯುವ ಗಾಣ, ವಿಕ್ರಮಾದಿತ್ಯನ ಸಿಂಹಾಸನ, ಗೋಪುರ. ಅಭಿನವ ಭಾರತದ ನಿರ್ಮಾಣಕ್ಕೆ ಯುವಜನ ಶಕ್ತಿಯೇ ಆಧಾರ, ಯುಗಗಳ ಕನಸಿಗೆ ಆಕಾರ ನೀಡುವುದೆಮ್ಮೆಯ ನಿರ್ಧಾರ. ಪ್ರಾಥಮಿಕ ಶಾಲಾ ಮಕ್ಕಳಿಂದ ಒಂದು ಸಾಮೂಹಿಕ ಪ್ರದರ್ಶನ.
ಸಾವಿರಾರು ಭಕ್ತರು ಭಕ್ತಿ ಭಾವದಿಂದ ಮಿಥಿಲಾಕ್ಷನ ದರ್ಶನಕ್ಕಾಗಿ ಆಗಮಿಸಿರುವ ಸಂಭ್ರಮೋತ್ಸವದ ಕ್ಷಣಗಳು. ಗಜರಾಜನ ಆಗಮನ, ಸಾಗರದ ಕಣ್ಣುಗಳಿಂದ ಜನಸಮೂಹ ಆ ಮಿಥಿಲಾಕ್ಷನ ದರ್ಶನಕ್ಕಾಗಿ ಜನ ಭಕ್ತಿ ಭಾವದಿಂದ ಮಿಥಿಲಾಕ್ಷನ ರಥೋತ್ಸವದ ಆ ವೈಭವವನ್ನು ಸಾವಿರಾರು ಜನ ಆ ಮಿಥಿಲಾಕ್ಷನ ದರ್ಶನ, ನಾವೆಲ್ಲ ಪರಮಾತ್ಮನ ಅಂಶವಾದ ಆತ್ಮಸಂಭೂತರು ಎನ್ನುವ ಭಾವದಿಂದ ಭಕ್ತಿ ಭಾವದ ಪ್ರಕಟೀಕರಣ ಈ ರಥೋತ್ಸವದಲ್ಲಿ ನಾವು ಕಾಣ್ತಾ ಇದ್ದೇವೆ. ಕೊಂಬು ಕಹಳೆಯ ನಾದ ಮೊಳಗುವುದು ಒಂದು ಕಡೆಯಾದರೆ, ಸಂತೆಯ ಗದ್ದಲ ಮತ್ತೊಂದೆಡೆಯಾದರೆ, ಗಜರಾಜನ ನರ್ತನ ಮಗದೊಂದೆಡೆಯಾದರೆ, ಬೇತಾಳಗಳ ಕುಣಿತ, ಜೋಕರಗಳ ನರ್ತನ, ಗಗನದಿ ಬೆಳಗುವ ರವಿಚಂದ್ರರು, ಜಲ ಸುರಿಸುವ ಆ ಮೇಘಗಳು, ಸುಳಿದಾಡುವ ಕಂಬೆಳರು, ಉಸಿರಾಡುವ ಎಲ್ಲ ಜೀವಕೋಟಿಗಳು ಎಲ್ಲವೂ ಶಿವಮಯ. ಆ ಶಿವನ ರಥೋತ್ಸವದ ಸಂಭ್ರಮವನ್ನು ಕಾಣುವುದರಲ್ಲಿ ನಿಜವಾದ ಆನಂದವನ್ನು. ಈಗ ನೃತ್ಯ ಭಜನೆ. ಕಾಲಲ್ಲಿ ಚಕ್ರ, ಬಾಯಲ್ಲಿ ಶರ್ಕರ, ಚಕ್ರ ತಿರುಗಿದಲ್ಲಿ ಬಾಳಚಕ್ರ ಸಾಗಬಲ್ಲದು ಎಂಬ ಸಂದೇಶವನ್ನು ಕೊಡುತ್ತಿರುವ ಕಾಲ್ಚಕ್ರ ಸ್ಕೇಟಿಂಗ್ ಪ್ರದರ್ಶನ. ಸದ್ವಿಚಾರಧಾರೆಯಿಂದ ಚಿಮ್ಮಲಿ ಸ್ಫೂರ್ತಿ, ನವೋತ್ಸಾಹದಿಂದ ಹೊರಗೆ ಹೊಮ್ಮಲಿ ಶಕ್ತಿ.
ಚಿಮ್ಮುತ್ತಿದೆ ನೋಡಿಲ್ಲಿ ಧ್ಯೇಯ ಕಾರಂಜಿ. ಕಾಲ್ಚಕ್ರ ಬಂಡಿ ಗುಹೆಯನ್ನು ಪ್ರವೇಶ ಮಾಡುತ್ತಿದೆ. ಹೃದಯವ ನರಳಿಸಿ ಜಗವನ್ನೇ ಬೆಳಗುವ ಸಂಕಲ್ಪಗಳವ ತರಿಸುತ್ತಿವೆ, ಸಂಕ್ರಮಣಗೆ ತಹಿಸುತ್ತಿವೆ. ಕಾಲ್ಚಕ್ರದಲ್ಲಿ ಆದಿಶೇಷ. ಗರಿಗೆದರಿದೆ ಹಿಂದುತ್ವವು ಇಂದು, ಹೊರ್ಗರೆದಿದೆ ಯುವ ಶಕ್ತಿಯ ಸಿಂಧು. ಯೋಗ ಜಾಪ್ ಶ್ರೀರಾಮ ಪ್ರೌಢಶಾಲಾ ಬಾಲಕಿಯರಿಂದ. ಇದೀಗ ದೊಂದಿಯೊಂದಿಗೆ ಯಕ್ಷರೂಪಕ. ಈ ಅರುಣಾಸುರನ ಹೆಸರನ್ನು ಕೇಳಿದರೆ ಇಡೀ ಪ್ರಪಂಚವೇ ಘಟ 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 ನಡುಗುತ್ತಾ ಇದೆ. ಬ್ರಹ್ಮದೇವರನ್ನು ಮೆಚ್ಚಿಸಿ ಬೇಕು ಬೇಕಾದಂತಹ ವರವನ್ನು ಪಡೆದುಕೊಂಡೆ, ಸ್ವರ್ಗಾಧಿಪತಿಯಾದಂತಹ ದೇವೇಂದ್ರನನ್ನು ಸೋಲಿಸಿ ಸ್ವರ್ಗವನ್ನು ವಶಪಡಿಸಿಕೊಂಡೆ. ಚಂಡ ಪ್ರಚಂಡರು ನೋಡಿದಂತಹ ತರುಣೀಮಣಿಯನ್ನ ಪಡೆಯಬೇಕೆಂಬಂತ ಆಸೆಯಿಂದ ಚಂಡ ಪ್ರಚಂಡರನ್ನು ಕಳುಹಿಸಿದ್ರೆ ಏನಂತೆ ಚಂಡ ಪ್ರಚಂಡರು ಅಸುನೀಗಿದರೆ ಬಿಡಲಾರೆ ಅವಳನ್ನು ಪಡೆಯಬೇಕೆಂಬಂತಹ ಉದ್ದೇಶದಿಂದ ಮುಂದುವರಿದ್ರೆ ನನ್ನ ಮಡದಿಯಾದಂತಹ ಯಶೋಮತಿ ಆಡಿದಂತಹ ನೀತಿಯ ಮಾತು ಅದನ್ನು ಧಿಕ್ಕರಿಸಿ ಮುಂದೆ ಬಂದಿದ್ದೇನೆ. ನೋಡಬಾರದೆ ನದಿಯ ತಟಿ ಪ್ರದೇಶ, ಈ ಪ್ರದೇಶದಲ್ಲಿ ಅಲ್ವೇ ನಾನು ಅವಳನ್ನು ನೋಡಿದ್ದು, ಇವತ್ತು ಯಾಕೆ ಕಾಣಿಸ್ತಾ ಇಲ್ಲ? ಬಿಡಲಾರೆ ಎಲ್ಲಿ ಅಡಗಿದರೂ ಬಿಡಲಾರೆ. ಓಹ್ 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 ಅದೋ ಕಾಣುತ್ತಾ ಇದೆ ಬೃಹದಾಕಾರವಾಗಿ ನಿಂತಿರುವಂತಹ ಬಂಡೆ. ಭ್ರಮರಾಂಬಿಕೆ
ರಾವಣಾಸುರನ ವಧೆಯಾಯಿತು. ಈ ನಂದಿನಿ ನದಿಯ ಕಟಿ ಪ್ರದೇಶದಲ್ಲಿ ನಾನು ನೆಲೆಯಾಗುತ್ತೇನೆ. ಈ ಪ್ರದೇಶ ಕಟೀಲು ಎಂದು ಪ್ರಸಿದ್ಧಿಯನ್ನು ಪಡೆಯಲಿ. ನಂಬಿದ ಭಕ್ತರ ಇಷ್ಟಾರ್ಥವನ್ನು ನೆರವೇರಿಸುತ್ತಾ ಧರ್ಮವನ್ನು ಪರಿಪಾಲಿಸುತ್ತಾ ಬರುತ್ತೇನೆ. ಲೋಕಕ್ಕೆ ಮಂಗಳವಾಗಲಿ. ಕಾಲೇಜಿನ ವಿದ್ಯಾರ್ಥಿನಿಯರಿಂದ ಸುಗ್ಗಿ ಸಂಭ್ರಮ. ಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ, ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ. ಭೂಮಿ ತಾಯಿ ಕಾಳು ಕೊಟ್ಟಳು, ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು. ಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಹೆಚ್ಚಿಗೆ ಮುತ್ತಿನ ಕೋಲುಗಳ ಹೊಲಿತಾರೆ. ತಿಂಗಳ ಬೆಳಕಲಿ ತಂಪಿನ ಹೊತ್ತಲಿ ಹಂತಿಯ ಪದಗಳ ಹಾಡ್ಯಾವ್ರೆ. ಹಳ್ಳಿಗೆ ಸಂತಸ ತುಂಬುತ್ತಾರೆ, ನಮ್ಮ ಹಳ್ಳಿಗೆ ಆನಂದ ನೀಡುತ್ತಾರೆ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಹಕ್ಕಿಗೆ ಪಿಕ್ಕಿಗೆ ಕಾಳ ಕೊಡುವ ಸುಗ್ಗಿಯು, ಮಕ್ಕಳು ಮರಿಗೆ ಬೆಲ್ಲದ ಹುಗ್ಗಿಯು. ಮಕ್ಕಳ ಜನಕ್ಕೆ ಚಿನ್ನ ಕೊಡುವ ಸುಗ್ಗಿಯು, ನಾಡಿನ ಜನಕ್ಕೆ ಅನ್ನ ಕೊಡುವ ಸುಗ್ಗಿಯು. ಬಾಳು ಬಂಗಾರವಾಯ್ತೆ ಭೂತಾಯಿ ನಮ್ಮ. ವಿದ್ಯಾರ್ಥಿನಿಯರಿಂದ ಚಕ್ರ ಸಮತೋಲನ. ಇಲ್ಲಿ ಒಂದು ಚಕ್ರದ ಸೈಕಲ್ನಲ್ಲಿ ಸವಾರಿ. ಸಮರಸ ಭಾವದಿ ಸ್ವರ್ಗವನ್ನಿಲ್ಲೇ ರಚಿಸೋಣ. ಧ್ಯೇಯ ಪಥದಿ ದಿಟ್ಟತನದಿ ಹರುಷದಿಂದ ಸಾಗುವ ಅಜೇಯ ಶಕ್ತಿಯನ್ನು ಗಳಿಸಿ ವಿಜಯ ಭೇರಿ ಹೊಡೆಯುವ ದೈನ್ಯ ನಿರಾಶೆಯ ಕಾಲವೂ ಕಳೆಯಿತು. ಇದು ಗೆಲುವಿನ ಯುಗವು. ಶೌರ್ಯ ಪರಾಕ್ರಮ ಹೊಮ್ಮಲೆಯೆಂದು ತಲೆಬಾಗಲಿಗೆದವು.
ನವನಿರ್ಮಾಣದ ಪಾವನ ಕಾರ್ಯಕ್ಕೆ ಸಾಧನ ಸಂಘಟನೆ, ಐಕ್ಯತೆಯೊಂದೇ ಏಳಿಗೆಯ ದಾರಿ ರಾಷ್ಟ್ರೋದ್ಧಾರಕನೇ. ಭಾರತದ ಆಗಸದಿ ನವ ಸೂರ್ಯೋದಯವಾಗುತ್ತಿದೆ. धरती की शान तो है मन की संतान तेरी, मुट्ठियों में बंद तूफान है रे. मनुष्य तो बड़ा महान है, भूल मत मनुष्य तो बड़ा महान है. ಕರವ ಜೋಡಿಸ ಬನ್ನಿ ಈ ರಾಷ್ಟ್ರ ಕಾರ್ಯದಲ್ಲಿ, ಕರವ ಕುಡಿಸ ಬನ್ನಿ ಒಕ್ಕೊರಲ ಘೋಷದಲ್ಲಿ. ದೀಕ್ಷಿತ್ ಶ್ರೇಯಾ ಓಗೊಡಿರಿಂದು ಕಾಲದ ಕರೆಗೆ ಸ್ಪಂದಿಸ ಬನ್ನಿ ಮಾತೆಯ ಮೊರೆಗೆ. ಅಭಯ್ ಓ ಬೆಳಗಲಿಹುದು ಭಾರತದ ಬಾನಂಚು, ಸತ್ರುಳುತ್ತಿದೆ ನಿಶಾಚರಣ ಸಂಚು. ನವ ಭಾರತ ನಿರ್ಮಾಣಕ್ಕೆ ಎರಗಿದ ಐಕ್ಯ ವಿರೋಧಿ ಸವಾಲುಗಳೇ, ಯುವ ಭಾರತ ಹೊರಟಿದೆ ಸ್ವೀಕರಿಸಲು ನಿಮ್ಮನ್ನು ನಿಮ್ಮ ಅಖಾಡದಲ್ಲಿ. ವೀರ ಬಾಲಕಿಯರು ಬೆಂಕಿಯುಗುಳುತ್ತಿರುವ 3 ರಿಂಗುಗಳೊಳಗೆ ನುಗ್ಗು ಮುಂದಕ್ಕೆ, ಹಿಗ್ಗಿನಿಂದ ಬಗ್ಗು ಬಡಿದು ಸೊಕ್ಕಿ ಮೆರೆಯುವ ಅರಿಗಳ ನುಗ್ಗು ಗೆಲುವಿನಂಗಳಕ್ಕೆ. ಶತ್ರುಗಳೇ ಮೇರೆ ಮೀರಿ ಬಂದರೆಚ್ಚರ, ನೀಡುವೆವು ಶತಕಗಳ ತಾಳಿಗುತ್ತರ. ಗ್ರಾಮ ನಗರಗಿರಿ ಕಾನನದಲ್ಲಿ ಸಾತ್ವಿಕ ಬೆಳಕನ್ನು ಬೀರೋಣ. ಪುನರಪಿ ದಿಗ್ದೆಸೆಯಲ್ಲಿ ಪುರುಷಾರ್ಥದ ಕಲ್ಪನೆ ತೆರೆ ತೆರೆ ವ್ಯಾಪಿಸಲಿ. ಪಲಾಯನ ಕಿನಿತು ಆಸ್ಪದವಿಲ್ಲ ಪಾರ್ಥ ಸಾರಥಿಯ ನಾಡಿನಲ್ಲಿ, ಪಲಾಯನ ಕಿನಿತು ಆಸ್ಪದವಿಲ್ಲ ಪಾರ್ಥ ಸಾರಥಿಯ ನಾಡಿನಲ್ಲಿ. ಉಘೇ ವೀರಭೂಮಿಗೆ.
ಭೋರ್ಗರೆಯುತ್ತಿರುವ ಸಮುದ್ರದ ಅಲೆಗಳ ಮೋಹಕ ದೃಶ್ಯ. ಮಂಗಳಯಾನ ಅಂಗಾರಕನ ಅಂಗಳದೆಡೆಗೆ ಪಯಣ. ಮಾರ್ಸ್ ಆರ್ಬಿಟರ್ ಮಿಷನ್ ಈ ಹೆಸರಿನಲ್ಲಿ ಇದೇ ನವೆಂಬರ್ 5ರಂದು ಮಂಗಳಯಾನದ ಉಪಗ್ರಹವನ್ನು ಭಾರತೀಯ ಕಾಲಮಾನ ಮಧ್ಯಾಹ್ನ 2:38ಕ್ಕೆ PSLV ಉಡಾವಣಾ ವಾಹನದ ಮೂಲಕ ಹಾರಿಸಲಾಯಿತು. ನಿಮ್ಮ ಮುಂದೆ ಮಂಗಳ ನೌಕಾ ಉಡ್ಡಯನದ ವಿಜ್ಞಾನಿಗಳಲ್ಲಿ ಪ್ರಮುಖರಾಗಿರುವ ಶ್ರೀ ಕೆ ರಾಧಾಕೃಷ್ಣನ್ ಇದೀಗ ಮಂಗಳನ ಕಡೆಗೆ ಪಯಣ. ಅದೋ ನೋಡಿ ಮಂಗಳಯಾನ ಮಂಗಳಯಾನ ಮಂಗಳಯಾನ. ಭಾರತದ ಕಡಿಮೆ ಖರ್ಚಿನ ಅತ್ಯದ್ಭುತ ಸಾಧನೆ. ಮಂಗಳನ ಅಂಗಳದೆಡೆಗೆ ಭಾರತೀಯ ವಿಜ್ಞಾನಿಗಳ ಅಮೋಘ ಸಾಧನೆ. ಸಹಸ್ರಾರು ವರ್ಷಗಳ ಇತಿಹಾಸವಿರುವ ಭಾರತ ಎಲ್ಲ ಕ್ಷೇತ್ರಗಳಲ್ಲೂ ಅದ್ಭುತವಾದ ಸಾಧನೆಯನ್ನು ಮಾಡಿ ಜಗದ್ಗುರು ಭಾರತವಾಗಿ, ಜಗಜ್ಜನನಿ ಭಾರತವಾಗಿ, ಜಗತ್ತಿನ ಪಿತೃಸ್ವರೂಪ ಭಾರತವಾಗಿ, ಜಗತ್ತಿನ ಆಧ್ಯಾತ್ಮ ಮಂದಿರವಾಗಿ ಒಂದು ಕಡೆ ಸ್ನೇಹದ ಕೈ ಚಾಚಿತ, ಇನ್ನೊಂದು ಕಡೆ ಮೋಸ ವಂಚನೆಯಿಂದ ಭಾರತೀಯ ಸೈನಿಕರ ಮೇಲೆ, ಪ್ರಜೆಗಳ ಮೇಲೆ ಗುಂಡಿನ ದಾಳಿ ಎರೆದು ಸೈನಿಕರನ್ನ ಹೊತ್ತೊಯ್ದು ಅವರ ರುಂಢವನ್ನ ಕತ್ತರಿಸಿ ಅಮಾನುಷವಾದಂತಹ ಕ್ರೌರ್ಯವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಈಶಾನ್ಯ ಭಾರತದಲ್ಲಿ ಕ್ರೈಸ್ತ ಮಿಷನರಿಗಳಿಂದ ಶಿಕ್ಷಣದ, ಸೇವೆಯ, ಸಹಕಾರದ ವಂಚನೆಯ ಜಾಲದಲ್ಲಿ ಮುಗ್ಧ ಜನತೆಯನ್ನ ಮೋಸಗೊಳಿಸಿ, ಮತಾಂತರಗೊಳಿಸಿ ಈಶಾನ್ಯ ಭಾರತವನ್ನೇ ಭವ್ಯ ಭಾರತದಿಂದ ಕಿತ್ತುಕೊಂಡೊಯ್ಯುವ, ಭಾರತವನ್ನೇ ಛಿದ್ರಗೊಳಿಸತಕ್ಕಂತಹ ಮಿಷನರಿಗಳ ಮತಾಂತರ ಕೃತ್ಯ ಮತ್ತೊಂದೆಡೆ. ಮತ್ತೊಂದೆಡೆ ಈ ರಾಷ್ಟ್ರದ ಮಾನಬಿಂದುಗಳಲ್ಲಿ ಒಂದಾಗಿರುವ ಗೋವಿನ ಹತ್ಯೆ ನಿತ್ಯ ನಿರಂತರವಾಗಿ ಹಳ್ಳಿಯಿಂದ ದಿಲ್ಲಿಯವರೆಗೆ ಗಲ್ಲಿಗಳಲ್ಲಿ ಗೋವುಗಳನ್ನು ಅಕ್ರಮವಾಗಿ ಸಾಗಾಟ ಮಾಡಿ ಕದ್ದುಕೊಂಡೊಯ್ದು ಅಮಾನುಷವಾಗಿ ಚಿತ್ರಹಿಂಸೆ ಮಾಡಿ ಆ ಗೋವುಗಳ ಹತ್ಯೆ ಮಾಡುವ ಗೋ ಹಂತಕರ ಪಾಶವಿ ಕೃತ್ಯ ಮತ್ತೊಂದೆಡೆ. ಆ ಅಕ್ರಮಕರ ವಿರುದ್ಧ ಹಿಂದೂ ಸಮಾಜದ ಬಂಧುಗಳು ಅದನ್ನು ತಡೆಯುವುದಕ್ಕೆ ಪ್ರಯತ್ನಪಟ್ಟಾಗ ಗಲಭೆಗಳು, ಗೋವಿನ ರಕ್ಷಣೆ ಮಾಡಿದ ಹಿಂದೂ ಕಾರ್ಯಕರ್ತರನ್ನೇ ಬಂಧಿಸಿ ಠಾಣೆಗೆ ಕರೆದೊಯ್ದು ಲಾಠಿ ಚಾರ್ಜಿ ಮೂಲಕ ಅವರ ಮೇಲೆ ದೌರ್ಜನ್ಯ ನಡೆಸಿ ಅವರ ಮೇಲೆ ಕೇಸುಗಳನ್ನು ಹಾಕುವಂತಹ ಅಮಾನುಷ ಕೃತ್ಯ ಇಲಾಖೆಯಿಂದಲೂ ನಡೆಯುತ್ತಿದೆ. ಮೊಬೈಲ್ ಆಸೆ ತೋರಿಸಿ, ಸೆಂಟ್ ಬಾಟ್ಲಿಯ ಆಸೆ ತೋರಿಸಿ ಮುಗ್ಧ ಹೆಣ್ಣು ಮಕ್ಕಳನ್ನ ಬಲೆಗೆ ಹಾಕಿಕೊಂಡು ಪ್ರೇಮದ್ರೋಹದ ಮತೀಯ ಆಕ್ರಮಣ, ಹಿಂದೂ ಹುಡುಗಿಯನ್ನ ಮೋಸಗೊಳಿಸಿ
ಬಲೆಗೆ ಹಾಕಿ ಮದುವೆಯಾಗುವ ಆಸೆ ತೋರಿಸಿ ವಂಚಿಸಿ ಮನೆ ಮಂದಿಯ ಕಣ್ಣು ತಪ್ಪಿಸಿ ಅಪಹರಿಸಿಕೊಂಡು ಹೋಗುವ ದೃಶ್ಯ ನಾಡಿನೆಲ್ಲೆಡೆ ಕಾಣ್ತಾ ಇದೆ. ಮತಾಂತರ ಕೇಂದ್ರದಲ್ಲಿ ಮತಾಂತರಗೊಳಿಸಿ ಭಯೋತ್ಪಾದಕ ಕೃತ್ಯಕ್ಕೆ ಬಳಸುವ ಅಮಾನುಷ ದೌರ್ಜನ್ಯ ನಾಡಿನೆಲ್ಲೆಡೆ ನಡೆಯುತ್ತಾ ಇದೆ. ಪ್ರೇಮದ ಹೆಸರಿನಲ್ಲಿ ವಂಚನೆ, ಪ್ರೇಮದ ಹೆಸರಿನಲ್ಲಿ ಭಯೋತ್ಪಾದನೆ. ಈ ದೇಶ ಇದು ರಾಮನ ಭೂಮಿ, ಇದು ಕೃಷ್ಣನ ಭೂಮಿ. ರಾಮನ ಜನ್ಮಸ್ಥಾನದಲ್ಲಿ ಭವ್ಯ ದೇಗುಲ ನಿರ್ಮಾಣಗೊಳ್ಳಬೇಕಾಗಿದೆ. ಅದಕ್ಕಾಗಿ ಆಕ್ರಮಣಕಾರಿಯ ಕಟ್ಟಡ ಧ್ವಂಸಗೊಳ್ಳಬೇಕಾಗಿದೆ. 1992ರಲ್ಲಿ ದೇಶದಾದ್ಯಂತ ಲಕ್ಷಾಂತರ ಹಳ್ಳಿಗಳಿಂದ ಲಕ್ಷಾಂತರ ಕಾರ್ಯಸೇವಕರು ಅಯೋಧ್ಯೆಗೆ ತೆರಳುತ್ತಾರೆ. ಜೈ ಶ್ರೀರಾಮ್ ಘೋಷಣೆಗಳನ್ನು ಮೊಳಗಿದ್ದ ಆ ಕಾರ್ಯಸೇವಕರಿಂದ ಅಪಮಾನದ ಕಟ್ಟಡ ಪುಡಿಯಾಗಿ ಬಂಧು ಬಾಂಧವರನ್ನು ಕಳ್ಕೊಂಡ, ಮಾನ ಪ್ರಾಣಗಳನ್ನು ಕಳ್ಕೊಂಡ ಸಹಸ್ರ ಮಹಾಪುರುಷರನ್ನು ಸ್ಮರಣೆ ಮಾಡಿಕೊಳ್ಳಬೇಕಾಗಿದೆ. ಕಿತ್ತೂರಿನ ರಾಣಿ ಚೆನ್ನಮ್ಮ